ಋತು ನೀನು ಬೇಜಾರಾಗ್ಬೇಡ. ನಮ್ಮ ಅಕ್ಕರ ಬುದ್ಧಿ ಎಲ್ಲ ಗೊತ್ತಲ್ಲ. ನನಗೆ ಎಲ್ಲರ ವಿಷಯ ಗೊತ್ತು. ನಿಮ್ಮ ಅಕ್ಕರು ಎಂಥವ್ರು ಎಲ್ಲ ಗೊತ್ತು, ನಿಮ್ಮ ಅಮ್ಮ ಎಂಥವ್ರು ಎಲ್ಲರ ವಿಷಯನೂ ತಿಳ್ಕೊಂಡಿದ್ದೀನಿ ನಾನು. ನಮ್ಮ ಸುಗುಣ ಚಿಕ್ಕಿ ಬಗ್ಗೆ ಅಂತ ನಾನು ಭಾಳ ತಿಳ್ಕೊಂಡಿದ್ದೀನಿ. ಅವ್ರು ಎಂಥವ್ರು ಅಂತ ನನಗೆ ಗೊತ್ತೈತಿ. ಅವ್ರು ಏನಿದ್ರು ಕೆಲಸ ಆಗೋವರೆಗೂ ಅಷ್ಟೇ. ನಮ್ಮಪ್ಪ ನಮ್ಮಮ್ಮ ಅವಾಗ ನಮ್ಮ ವರ್ಷ ಚಿಕ್ಕಪ್ಪ ಬಿಟ್ಟಾಗ ಎಷ್ಟು ಸಹಾಯ ಮಾಡಿದ್ರು ಅದನ್ನ ಸ್ವಲ್ಪನೂ ನೆನೆಸ್ಕೊಳ್ತಾ ಇಲ್ವಲ್ಲ. ಎಷ್ಟು ಬೇಜಾರಾಯಿತು. ಬಿಡು ಹೋಗ್ಲಿ ಅದನ್ನೆಲ್ಲ. ಇವಾಗ ಯಾಕೆ ಸುಮ್ಮನೆ ನಾವು ಇವಾಗ ಹೋಗ್ಬೇಕು ತಿರುಪತಿಗೆ. ನಮ್ಮಮ್ಮ ಅರ್ಕೆ ಮಾಡ್ಕೊಳೈತಂತೆ, ಹೋಗ್ಬಿಟ್ಟು ಮುಡಿ ಕೊಟ್ಟು ಬರಬೇಕು. ಅದಕ್ಕೇನೆ ಹೋಗೋಣ. ಹೆಂಗೋ ದೇವ್ರದ ಇದರಿಂದನ ನಿನಗೆ ಕೂದಲು ಬಂದರೆ ಸಾಕು. ಬೆಟ್ಟ ಹತ್ಕೊಂಡು ಹೋಗೋಣ. ಎಷ್ಟು ದಿವಸ ಆದರೂ ಪರವಾಗಿಲ್ಲ, ಹೋಗಿ ಬಂದುಬಿಡೋಣ. ಹೋಗಿ ನೀಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ. ಕಾರ್ನಾಗೇನೆ ಹೋಗಿ ಬರೋದು. ಅಪ್ಪಾಜಿ ಹೇಳೈತೆ, ಅಪ್ಪಾಜಿನೂ ಅಮ್ಮ ಎಲ್ಲ ಬರ್ತಾರೆ, ಹೋಗಿ ಬರೋಣ. ನಿಮ್ಮ ಅಮ್ಮಂಗೆ ಹೇಳ್ಬಿಡ್ರಿ ಕರೆದು. ಅಮ್ಮ ಅಮ್ಮ ಏನಪ್ಪ? ಅಮ್ಮ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ನಾನು ಋತು ಮಾವ ಅಕ್ಕ ಎಲ್ಲರೂ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಅವರು ಅರ್ಕೆ ಮಾಡ್ಕೊಂಡಿದ್ರಂತೆ. ಋತುಗೆ ಕೂದಲು ಕೊಟ್ಟು ಬರ್ತೀವಿ, ಮತ್ತು ಕೂದಲು ಬರೋದನ್ನೇ ಚೆನ್ನಾಗಿ ಬಂದರೆ ಇನ್ನೊಂದು ಸತಿ ಬಂದು 3 ಸತಿ ಬೆಟ್ಟ ಹತ್ತುತ್ತೀವಿ ಅಂತ ಹೇಳಿ ಅವರು ಕೈ ಮುಕ್ಕೊಂಡಿದ್ರಂತೆ. ಅದಕ್ಕೇ ನಾವು ತಿರುಪತಿಗೆ ಹೋಗಿ ಬರ್ತೀವಿ ಕಣಮ್ಮ. 1-2-3 ದಿವಸ ಮನೆಗೆ ಬರೋಕ್ಕಾಗಲ್ಲ. ನಾನು ಋತು ಹೋಗ್ತೀವಿ, ಅಲ್ಲಿಂದನೇ ಹೋಗ್ತೀವಿ ಕಣಮ್ಮ. ಸರಿಯಪ್ಪ, ಆಯಿತು, ಹೋಗ್ರಿ. ಎಲ್ಲಿಗೆ ಹೋದ್ರಲ್ಲಮ್ಮ? ಎಲ್ಲಿಗೆ ಹೋಗೋದು? ತಿರುಪತಿಗೆ ಹೋಗ್ತಾರಂತೆ. ಕೂದಲು ಬಂದರೆ ಇನ್ನೊಂದು ಸತಿ ಬಂದು 3 ಸತಿ ಬೆಟ್ಟ ಹತ್ತುತ್ತೀವಿ ಅಂತ ಹೇಳಿ ಕೈ ಮುಕ್ಕೊಂಡವ್ರಂತೆ. ಅದಕ್ಕೆ ಇವಾಗ ಹೋಗಿ ತಿರುಪತಿಗೆ ಹೋಗಿ ಬಡಾಗಿ ಬರ್ತಾರಂತೆ. ಎಲ್ಲಿ ಬತ್ತೋತಾಗ ಯಾವ ತಿರುಪತಿಗೆ ಹೋದ್ರು ಅದೇನೇ, ಎಲ್ಲಿಗೆ ಹೋದ್ರು ಅದೇ. ಅವಳಿಗೇನೋ ಬರೋದಿಲ್ಲ ಅಲ್ಲ. ನಾವೇನು ಕನ ಕರೆದ್ರೆ ಅಲ್ಲ, ಏನು ಕನ ಬಾರಪ್ಪ ನಮ್ಮೂರಿಗೆ, ಏನು ಕನನ ಅಂತ ಹೇಳಿ ನಮ್ಮ ಮನೆಗೆ ಬಾರೋ ಅಂತ ಹೇಳಿ ಎಷ್ಟು ಇಷ್ಟಪಟ್ಟು ನಾನು ವರುಣಕ್ನೋ ಕರೆದ್ರೆ ಬರ್ತಾ ಇರಲಿಲ್ಲ ಅವನು. ಕೆಲಸ ಐತೆ ಅಂತ ಹೇಳ್ತಿದ್ದ. ಇವಾಗ ನೋಡು, ಎಂಟಿಗೋಸ್ಕರ 3-4 ದಿನ ರಜಾ ಹಾಕೊಂಡು ಗನ್ವ ಕರ್ಕೊಂಡು ಹೋಗ್ತಾ ಇದ್ದಾನೆ ತಿರುಪತಿಗೆ. ನಾವೇನು ಕನ ಫೋನ್ ಮಾಡಲಿ, ಬರಲ್ಲ ನಿನ್ನ ಮಗ. ಇವಾಗ ನೋಡು, ಹೆಂಡ್ತಿಂಗ್ ಕರ್ಕೊಂಡು ಹಿಂಗೆ ಹೋಗ್ತಾ ಇದ್ದಾನೆ. ರಜಾ ಕೊಡಲ್ಲ ಅನ್ನೋನು. ಏನು ಕನ ಫೋನ್ ಮಾಡಿ ಬಾರು ಅಂತ. ಮನೆ ದೇವ್ರು ಮಾಡಿದಾಗ ಒಂದು 3 ಕುರಿ ಕೊಯ್ದಿದ್ವಿ, ಬಾರೋ ಊಟ ಮಾಡ್ಕೊಂಡು ಹೋಗುವಂತಂದ್ರೆ ರಜಾ ಕೊಡಲ್ಲಕ್ಕ ಅಂತ ಬರಲೇ ಇಲ್ಲ. ಇರೋ ನಮ್ಮ ತಮ್ಮ ಅಕ್ಕ ಏನಾರ ಕೆಲಸ ಕಾರ್ಯ ಮಾಡಿದ್ರೆ ಬರ್ತಾ ಇರಲಿಲ್ಲ. ಇವಾಗ ಇವ್ರಿಗಾದ್ರೆ ಚೆನ್ನಾಗಿ ಹೋಗ್ತಾ ಇದ್ದಾನೆ. ನೋಡಪ್ಪ, ಎಲ್ಗ ಹೋದ್ರು ಮಂಜಕ್ಕಯ್ಯ, ಋತುನೂ ಪ್ರವಿ ತಿರುಪ್ತಿಗೆ ಹೋಗ್ತಾರಂತ ಕಣಮ್ಮ. ಮದುವೆ ಆಗೈತಲ್ಲ, ಅದಕ್ಕೇನೆ ಕೂದಲು ಬರಲಿ ಅಂತೇಳಿ ತಿರುಪ್ತಿಗೆ ಹೋಗ್ತಾರಂತೆ. ಅದಕ್ಕೆ ಹೋದ್ರು ಇವರು. ನೋಡು, ನನ್ನ ತಮ್ಮ ನಾವೇನೊಂದು ಕೆಲಸ ಕಾರ್ಯಗಳು ಮಾಡಿದಾಗ ಗೊತ್ತಿರಲಿಲ್ಲ. ಬರೀ ನನಗೆ ಕೆಲಸ ಐತೆ ಕಾಲೇಜ್ ಐತೆ ಅಂತಿದ್ದಾನು. ಇವಾಗ ನೋಡು, ಅವ್ರಿಗಾದ್ರೆ 3-4 ದಿನ ರಜೆ ಹಾಕ್ಕೊಂಡು ಗನ್ವ ತಿರುಪತಿಗೆ ಹೋಗ್ತಾನೆ. ಬರಲ್ಲ ಅಂತೇಳಿ ಇವ್ರ ಅಕ್ಕರೆಲ್ಲ ಬೇಜಾರಾಗಿರೋ ಕಡೆ ಏನಿಲ್ಲಮ್ಮ. ಮತ್ತೆ ತಮ್ಮ ಅಂಬದು ನಮ್ಗಿರಲ್ವೇನಿಲ್ಲ ತಾಯ? ಏನು ಕನಾಗಿ ಹೇಳಿ ಫೋನ್ ಮಾಡಿದ್ರೆ ನನಗೆ ರಜಾ ಕೊಡಲ್ಲ ಅನ್ನೋರು. ಇವಾಗ 3-4 ದಿವಸ ಮತ್ತೆ ರಜಾ ಹಾಕ್ಕೊಂಡು ಹೆಂಗೆ ಹೋಗ್ತಾನೆ? ನಮಗೆ ತಮ್ಮ ಅಂಬದು ಪ್ರೀತಿ ಇರೋದಕ್ಕೆ ತಾನೇ ನಾವು ಕರೆಯೋದು. ನಾವು ಎಂಥ ಕಷ್ಟದಲ್ಲಿದ್ವಿ ಗೊತ್ತಾ? ಹೇಳ್ಬೇಕಂದ್ರೆ ನಮ್ಗೆ ಅವಾಗ ಲೋನ್ ತಗೊಂಡು ಬ್ಯಾಂಕಿಂದು ಕಟ್ಟೋಕ್ಕಾಗ್ದಿಲ್ಲದಕ್ಕೆ ಬೀಗ ಹಾಕಿ ಮನೆಗೆ ನಾವೆಷ್ಟೆಲ್ಲ ಕಷ್ಟ ಬಿದ್ವಿ. ತಮ್ಮ ಆಗಿ ಬಂದೇನು ನಮಗೇನೇನು ನೋಡಲಿಲ್ಲ, ಏನಿಲ್ಲ ಅವನು. ನಾವು ಹೆಂಗೋ ಹೊತ್ಲಾಗೆ ಚೆನ್ನಾಗಿ ದುಡ್ದು ನಮ್ಮ ಅಯ್ಯಪ್ಪ ಅಲ್ಲಿ ಅವರ ಅತ್ತಿಗೆರ್ ತಗೊಂಡು ಸ್ವಲ್ಪ ಇಸ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಇಸ್ಕೊಂಡು ಹೆಂಗೋ ಸಾಲ ತೀರಿಸ್ಕೊಂಡು ನಾವು ಹೆಂಗೋ ಹೊತ್ತಾಗೆ ಆರಾಮಾಗಿದ್ದೀವಿ ಇವಾಗ. ನೀವು ಬಂದೇನು ಅವನೇನು ಒಂದು ದಿವಸಕ್ಕೂ ನೀವೇನು ಮಾಡ್ಕೊಂಡ್ರಮ್ಮ ಅಂತ ಹೇಳಿ ನೋಡಲಿಲ್ಲ, ಏನಿಲ್ಲ ಅವನು. ಒಂದು ದಿವಸಕ್ಕೂ ಮಾಡ್ದಾನಲ್ಲ ಅವನು. ಇವಾಗ ನೋಡು, 8 ಆಗಕ್ಕೆ ರಜಾ ಹಾಕೊಂಡು ಹಿಂಗೆ ಹೋಗ್ತಾ ಇದ್ದಾನೆ. ಒಂದು ದಿವಸ ಅಕ್ಕ ತಂಗಿರ ಕಷ್ಟ ಏನು ಅಂತ ನೋಡಲಿಲ್ಲ. ನಾವು ತಮ್ಮ ಅಂತೇಳಿ ಸಾಕಿ ಬೆಳೆಸಿದ್ದಕ್ಕೆ ನಾನು ಎಷ್ಟು ಕಷ್ಟಾಗಿದ್ದೆ. ಒಂದು ದಿವಸ ನಾನು ಬಂದು ಅವ್ರ ಮಾಮನ ಬೈಯೋದಾಗಲಿ ನನ್ಗಾನ ಹೇಳೋದಾಗಲಿ ನಮ್ಗೇನ ಸಹಾಯ ಮಾಡೋದೇ ಏನೇನು ಇಲ್ಲ. ಸುಗುಣ, ಇವಾಗ ನೀನು ಮದುವೆ ಆಗಿ ಚೆನ್ನಾಗಿದ್ಯಾ ಅಂದರೆ ಇವನೇ ಕಣೆ ಹೇಳಿದ್ದು. ಅವಾಗ ಕೇಳ್ಬೇಕಾದ್ರೆ ನೀಲಮ್ಮನ್ನ ಹೋಗಿ ಬಂದು ಅಮ್ಮ ಸುಮ್ಮನೆ ಧರಣಿ ಮಾಮ ಕೊಟ್ಟು ಮದುವೆ ಮಾಡಮ್ಮ ಅಂತೇಳಿ ಅವನೇ ಕಣೆ ಹೇಳಿದ್ದು. ಅವನು ಇಲ್ಲೋಡು ಯಾರು ತಗೊಂಡು ಸುಮ್ಮನೆ ಲಡ ಮಾತಾಡಲ್ಲ. ಅಷ್ಟೇ, ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತಾನೆ. ಒಳ್ಳೆನ್ ಕಣೆ, ಬಿಡ್ರತ್ತ. ನೀವು ಅದು ಯಾಕೆ ಹಂಗತ್ತ ಬೈಕ್ ಅಂತೀರ? ಅವನು ಇವನ ಹಬ್ಬ ಬೀಳತ್ತ ಆಗ್ಯವನೇ, ಹೆಂಗ ಚೆನ್ನಾಗಿರ್ಲಿ ಅನ್ಬೇಕು. ಹೆಂಗ ಆಗ್ಯವನತ್ತ, ನೀವೇನು ಅದಕ್ಕೆ ಬೈಕ್ ಅಂತೀರಲ್ಲೇ? ಅಲ್ಲ, ಬೈಕ್ ಎಂಬುದಲ್ಲಮ್ಮ ಹೇಳಿದ್ದು. ನೋಡಿ, ನಾವು ಏನು ಕರೆದ್ರು ಗೊತ್ತಿರಲಿಲ್ಲ. ಇವಾಗ ಗನ್ವಾಗ ಹೋಗ್ತಾ ಇದ್ದಾನೆ ಅಂತ ನಮಗೆ ಎಷ್ಟು ಬೇಜಾರಾಗಕ್ಕಿಲ್ಲ. ನೋಡು, ಇವಾಗ ನಾವು ನೀವಿರತಕ್ಕೇನು ಬಂದು ಹೋಗ್ತೀರಿ. ನಮಗೇನು ಅವನೇನು ಕರೆಯೋದಿಲ್ಲ. ನಾವು ಕರೆದಿದ್ದಕ್ಕೆ ಬರಲ್ಲ ಅವನು. ಹಂಗೆ ಮಾಡ್ತಾ ಇದ್ದಾನೆ. ನಾವು ನೀನಿರತಕ್ಕ ಅಷ್ಟೇ ನಾವು ತೋರ್ ಮನೆ ಬರೋದು. ಅವನು ಕರೆದು ಕಳಿಸ್ತಾನೆ ಬಿಡು. ನೀವು ಯಾಕೆ ಬೇಜಾರಾಗ್ತೀರ? ಪಾಪ ಅವಳನು ಒಳ್ಳೆ ಹುಡುಗಿ, ಸುಮ್ಮನಿರ್ರಿ. ಹೆಂಗತ್ತ ಅವರು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಮಾತಾಡಬಾರ್ದು, ಅವರು ತಿರುಪ್ತಿಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಹೆಂಗ ದೇವ್ರ ದಯದಿಂದ ಅವ್ರಿಗೆ ಕೂದಲು ಬರಲಿ ಬಿಡು.
ಅಯ್ಯೋ ತಗ ಇನ್ನೆಲ್ಲಿ ಬರ್ತವೆ ಆಲೆ ಹುಟ್ಟಾಗಿಂದ ಬುರ್ದಿಲ್ದವ ಇವಾಗ ಇನ್ನೆಲ್ಲಿ ಬರ್ತಾವ ನೋಡಂತ್ರದಾಗೆ. ಅದೇ ನಮಗೊಂದು ಬೇಜಾರು ಅಷ್ಟೇ, ಇನ್ನು ಬೇರೆ ಯಾವ ಬೇಜಾರೂ ಇಲ್ಲ. ಇವಾಗ ಅವಳಿಗೆ ಕೂದಲಿಲ್ವಲ್ಲ ಅನ್ನೋದೇನೇ ಒಂದು ಬೇಜಾರು, ಅಷ್ಟು ಬಿಟ್ಟರೆ ನಮಗಿನ್ನೇನೇನು ಬೇಜಾರ ಇಲ್ಲ ಕಣ ನೀಲಕ್ಕಯ್ಯ. ಕೂದಲಿಲ್ಲವಳನಿಗ ಇವನು ಹೆಣ್ಮಕ್ಳ ಮೇಲೆ ಒಂಥರ ಕೂದಲಿದ್ರೇನೆ ಅಚ್ಚುಕಟ್ಟ ತಲೆ ಬಾಸ್ಕೊಂಡು ಹೂ ಮುಡ್ಕೊಂಡು ಚೆನ್ನಾಗಿದ್ರೇನೆ. ಈಗ ಎಷ್ಟೇ ಅವ್ರು ಚೆನ್ನಾಗಿದ್ದಾರೆ ಅಂದರೆ ಕೂದಲಿಲ್ಲ ಅಂದಮೇಲೆ ಲಕ್ಷಣ ಇರಲ್ಲ. ಅದಕ್ಕೆ ಏನು ಮಾಡೋದು? ಇವಾಗ ನೋಡು, ನೀನು ಹಿಂಗೆ ಎಷ್ಟು ಚೆನ್ನಾಗಿದೆಯಾ, ಕೂದಲಿಲ್ಲದಕ್ಕೆ ನಿನಗೊಂಥರ ಯಾಕ ನೀಲಕ್ಕಯ್ಯ ನಿನಗೂ ಕೂದಲು ಬಂದಿಲ್ಲ? ನನಗೆ ಯಾಕೆ ತಲೆಯಾಗೆಲ್ಲ ಒಂಥರನ ಇದು ಗುಳ್ಗುಳು ಆಗಿ ಹಂಗೊಂದು ಈಟು ಇವಾಗ ಒಂದಿಟ್ಟು ಕರ್ಕರ್ಗೆ ಆಗ್ತೈತೆ ತಲೆ. ನಾವಿದ್ವು ಅವಾಗೆಲ್ಲ ಏನೋ ಒಂದಿಟ್ಟು ಇದಾಗಿತ್ತು ನನಗೆ, ತಲೆಯಾಗೆಲ್ಲ ಇಸ್ಪಾದಂಗಾಗಿತ್ತು. ಆವಾಗಿಂದ ಕೂದಲೆಲ್ಲ ಉದ್ರಿವು. ಏನಾನ ಒಂದು ಹುಷಾರಿಲ್ದಂಗೆ ಆದಾಗ ಹಿಂಗೆ ಉದುರ್ತಾವೆ. ಅವಳಿಗೆ ನೀಲಮ್ಗೆ ಇದ್ವು ಕಾಣೆ, ಇದ್ದು ಉದ್ರಿರೋದು. ಆಮೇಲೆ ಅವಳೇನೆ ಎಲ್ಲ ಬೋಡ ಮಾಡಿಸ್ಕೊಂಡ್ಲು ಅತ್ತಾನ. ಆಮೇಲೆ ಬಂದಿಲ್ಲ, ಅದೇನೋ ಎಲ್ಲ ಮೆಡಿಸನ್ ಎಲ್ಲ ಹಾಕ್ಯಂಡ್ಲ ಯಾತೆ ಕೊಟ್ಟಿದ್ರಲ್ಲ ಹಚ್ಕೊಂಡ್ಲು. ಅದೇ ತಲೆಗೆಲ್ಲ ಗುಳ್ಳೆ ಒಂಥರ ಇಸ್ಪಾದಂಗಾಗಿತ್ತು. ನೀನು ಇಲ್ಲೋಡಮ್ಮ ಸುಮ್ಮನೆ ಉಂಡು ಸುಮ್ಮನೆ ಕುಕ್ಕ ಮತ್ತು ಕಲಿ ಪಡ್ಸು. ಹಸ್ ಬಂದವಳೆ ಸಾಕಿಸ್ತೀನಿ ಮಾಡಿದ್ಯಾ, ಅವಳು ಮಾಡಲಿ ಅಲ್ವೇನ ನೀಲಕ್ಕಯ್ಯ ಬಂದಿರೋಳು. ಮಾಡ್ತಾಳೆ ಬಿಡು ಸುಗುಣ. ಆ ಹುಡುಗಿಯನ್ನೆಲ್ಲ ಕೆಲಸ ಮಾಡುತ್ತಮ್ಮ ಚೆನ್ನಾಗೆ. ರಮ್ಮ ಎಲ್ಲ ಕೆಲಸ ಕಲ್ಸೈತೆ. ನಿಜ ಎಷ್ಟು ಚೆನ್ನಾಗೆಲ್ಲನ ಬಾಗಿಲು ತೊಳೆಯೋದು ಎಲ್ಲ ಕೆಲಸ ಮಾಡುತ್ತಮ್ಮ. ನಾನು ನೋಡ್ದಂಗೆ ಎಲ್ಲ ಕೆಲಸ ಮಾಡುತ್ತೆ. ಅಯ್ಯೋ ವಾಸಸ್ತ್ರ ಮಾಡ್ತಾರೆ. ಆಮೇಲೆ ಅತ್ತೇನ ಬೇಕಾರೆ ಮನೆ ಕೆಲಸದವ್ರ ಥರ ಕಾಣ್ತಾರೆ. ಹಂಗೆ ಇವಾಗ ಹೊಸದಾಗೆ ಮಾಡ್ತಾಳೆ. ನೋಡೋಣ ಏನು ಅಂತಾರೆ ಏನು ಅಂತ ಹೇಳಿ. ಒಬ್ಬೊಬ್ಬ ಬಂದಾಗ ಮಾತು ಬರಲ್ಲ ಅಮ್ಮಂಗಿರ್ತಾರೆ ನೀಲಮ್ಮ. ಆಮೇಲೆ ಹೋಗ್ತಾ ಇರೋದು ಯಮ್ಮ ನೀನು ದಿಮ್ಗಿರ್ಬೇಕು, ದಿಮ್ಗಿದ್ರೆ ಮಾತ್ರ. ಮತ್ತೆ ಯಪ್ಪ ಅವಳು ಭಾರಿ ಜೋರಾಗಿದ್ದಾಳೆ. ಸಣ್ಣ ಹುಡುಗಿಗೆ ಆಪಾಟಿ ಮಿನಿ ಅಮ್ಮಂಗೆ ಆಡಾಳು. ಅವಳೇನೇನು ಸುಮಾರದವಳಲ್ಲ. ನೋಡಿದ್ರೆ ಗೊತ್ತಾಗ್ತೈತೆ. ನೀನು ಮೈ ನೋಸ್ಕೊಂಬಕೋಬೇಡಲ್ಲಡ, ಉಣ್ಣು ಸುಮ್ಮನೆ ಕುಕ್ಕ ಹಿಂಗಾಗ ಒಟ್ಟು ಉಣ್ಣು. ಹಿಂಗಿಲ್ಲೋಡು ದಿನ ಸ್ನಾನ ಮಾಡ್ಕ್ಯಾ, ಹಚ್ಕಟ್ಟ ಬಟ್ಟೆ ಬಿಟ್ಕೊಂಡು ಸುಮ್ಮನೆ ಕುಕ್ಕ ಮತ್ತು ಕಲಿ. ಅತ್ಲ ಕಡ್ಡಿ ತೆಗ್ದಿತ್ಲಾಗ ಹಾಕ್ಬೇಡ ನೀನು. ನೋಡಿ ಹೇಳಿರ್ತೀವಿ ನಾವು, ಅದಕ್ಕೆ ಹೇಳಿ ಹೋಗ ನಮ್ಮ ತಲೆನೇ ಬಂದಿದ್ದು. ನೀನು ಏನಿಲ್ಲ ಯಾನು ಬೋದಕ್ಕೆ ಮುಟ್ಟಕ್ಕೆ ಹೋಗ್ಬೇಡ. ಯಾರನ್ನ ಕೇಳಲಿ ಬೇಕಾರೆ. ನಮ್ಮ ಹುಡುಗರು ಹೆಣ್ಣು ಹುಡುಗರು ಹೇಳಾಗೇವೆ, ನಾನು ಏನು ಮಾಡಲ್ಲ ಅನ್ನು. ನಮ್ಮ ಹೆಣ್ಣು ಹುಡುಗರು ಹೇಳೋಗೇವೇನು. ಅಷ್ಟೇನೇನು ಬದುಕು ಮಾಡಬೇಡ. ಮನೆಯಾಗಿದ್ಮೇಲೆ ಮಾಡಲೇಬೇಕಮ್ಮ. ಅವ್ರೇನು ಕನ ಕೆಲ್ಸಕ್ಕೆ ಹೋಗ್ತಾರೆ, ಇಬ್ಬರಳು ಓದೇವ್ರೆ, ಏನೋ ಮಾಡಲೇಬೇಕಮ್ಮ. ಅಯ್ಯೋ ಮಲ್ಲಿನಟ್ಟಿ ಮಾಡಿಲ್ವೇನ ನೀಲಕ್ಕ ನಮ್ಮಮ್ಮಯ್ಯ? ಇವಾಗ ಮಾಡಿಕ್ಲೇಳೇನು ಸೊಸೆ ಬಂದವಳೆ ಮದುವೆ ಆಗಿ ಕರ್ಕೊಂಬಂದವನೇ ಮಾಡಿಸಿಕ್ಲೇಳ ಅಮ್ಮ ಮುಂದಕ್ಕೆ ಎಂತಿತ್ತಾಗೆ. ಅಮ್ಮ ನೋಡಿ ಹೇಳಿರ್ತೀನಿ ಅತ್ಲ ಕಡ್ಡಿ ತೆಗ್ದಿತ್ಲಾಗ ಹಾಕ್ಬೇಡ ನೀನು. ಇವಾಗ ಇಷ್ಟು ದಿವಸ ಮಾಡಿದ್ಯಾ, ಮಾಡಲಿಲ್ಲ ಅಂದರೆ ಬಿಡಪ್ಪ ಅನ್ಬೋದು. ಎಷ್ಟು ಕಷ್ಟಪಟ್ಟು ಎಲ್ಲ ನೀನು ಇಷ್ಟಿನ ಕಷ್ಟಪಟ್ಟಿದ್ಯಾ. ಇನ್ನು ಉಂಡು ಸುಮ್ಮನೆ ಕುಕ್ಕಂಬಂದು ನೋಡ ಅಷ್ಟೇನೆ. ಇವಾಗ ಬರ್ತಾರ ತಿರುಪ್ತಿಯಿಂದ ಬಂದಮೇಲೆ ನೀನೇನು ಬದುಕು ಮುಟ್ಟಕ್ಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನು ಅಚ್ಚುಕಟ್ಟಾಗಿ ಉಂಡು ಸುಮ್ಮನೆ ಕುಕ್ಕಂಬಂದು ಕಲಿ. ನೋಡ್ರಿ ಅವ್ರ ಅಮ್ಮಗೆ ಹೆಂಗೆ ಹೇಳ್ಕೊಡ್ತಾರೆ, ನೀನು ಅತ್ಲ ಕಡ್ಡಿ ತೆಗ್ದಿತ್ಲಾಗ ಹಾಕ್ಬೇಡ, ನೀನು ಸುಮ್ಮನೆ ಕುಕ್ಕ ಉಂಡು ಅಂತ ಹೇಳ್ಕೊಡ್ತಾರೆ. ಇವು ಹೆಣ್ಣು ಹುಡುಗರು ಇವ್ರು ಒಳ್ಳೆಯರಲ್ಲಿ ಇವ್ರು ಮೂವರು ನಾವು ಒಬ್ರಿಗೆ ಒಬ್ರು ಕ್ಯಾತೆರು. ನೋಡಿದ್ರಲ್ಲ ಅವ್ರು ಏನೇಂದ್ರೂ ಅವ್ರು ಬಿಡಲ್ಲ, ಅವ್ರ ಬುದ್ಧಿನೇ ಬಿಡಲ್ಲ ಅವರು. ಅವ್ರು ಏನೇಂದ್ರೂ ಅವ್ರದ್ದೊಂಥರ ದೌಲತ್ತು ಮೂವರು ಅಕ್ಕ ತಂಗಿಯರ್ದನು. ಆ ಹುಡ್ಗನೂ ಹಂಗೆ ಇತ್ತು, ಇವೊಂಥರ ದೌಲತ್ನಾಗಿದ್ವು. ಏನು ಮಾಡ್ತಿ ಆ ಹುಡುಗ ಒಂದಿಟ್ಟು ಬದಲಾಗ್ಬಿಡ್ತು. ಆ ಹುಡುಗ ಅವಾಗ ಕೆಟ್ಟಿರಕ್ಕೆ ಮಧ್ಯೆ ಎಲ್ಲ ಕೆಟ್ಟಿತ್ತು. ಆ ಹುಡುಗನು ಆಲೆ ಚಿಕ್ಕ ವಯಸ್ಸಿಗೆ ಗೌಡ್ರ ಮಗಳಿಗೆ ಆಲೇನೆ ಲವ್ ಲೆಟ್ರ್ ಕೊಟ್ಟು ಸೆನ್ನಕ್ಕೆ ವಹಿಸ್ಕೊಂಡಿತ್ತು. ಅವಾಗಿಂದ ಸೆನ್ನಕ್ಕೆ ಬುದ್ಧಿ ಬಂತು. ಆ ಹುಡುಗಿಗೆ ಬುದ್ಧಿ ಕಲ್ಕೊಂತೀವಿ, ಇನ್ನೂ ಬುದ್ಧಿನೇ ಇಲ್ಲಿ ಹೆಣ್ಣು ಹುಡುಗರಿಗೆ. ಇವ್ರದೇ ಒಂಥರ ದೌಲತ್ತು ಜಂಬ, ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.